ಹಾಯ್ ಎಲ್ರಿಗೂ, ಇದು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ. ನಮ್ಮನೆ ದೇವ್ರು ಬಂದುಬಿಟ್ಟು ಯಲ್ಲಮ್ಮ ದೇವಿ. ಸೊ ಅದಕ್ಕೆ ನಾವು ಮಂಗಳವಾರ ಮತ್ತು ಶುಕ್ರವಾರ ಡೈಲಿ ಮಾಡೋದಕ್ಕಿಂತ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡಿರ್ತೀವಿ. ಮತ್ತು ನಾನು ತುಂಬ ನಂಬೋದು ಸಾಯಿಬಾಬಾಗೆ. ಅದಕ್ಕೆ ಗುರುವಾರನೂ ನಾವು ಸ್ವಲ್ಪ ಸ್ಪೆಷಲಾಗಿಯೇ ಇರುತ್ತೆ ನಮ್ಮ ಮನೆಯಲ್ಲಿ ಪೂಜೆ. ಅದಕ್ಕೆ ನಮ್ಮ ಮಮ್ಮಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಮತ್ತು ಅದು ನೀರನ್ನು ಹಾಕಿ ಹೊಚ್ಚಲಿಗೆಲ್ಲ ಅದನ್ನು ಹಚ್ಚಿಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಎಲ್ಲ ರಂಗೋಲಿ ಎಲ್ಲ ಹಾಕಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಅದಾದಮೇಲೆ ನಾನು ಡೈಲಿ ಕಲ್ಲಂಗಡಿ ಬೀಜನ ಖಾಲಿ ಹೊಟ್ಟೆಲಿ ತೊಗೋತೀನಿ. ಯಾಕಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ PCOS ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಅದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾನು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕಲ್ಲಂಗಡಿ ಬೀಜನ ತಿಂತೀನಿ. ಸೊ ಅದಾದಮೇಲೆ ನಮ್ಮ ಮಮ್ಮಿ ಎಲ್ಲ ಮನೆಯೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ನಾಯಿ ಇದೆ. ಸೊ ಅದರ ಹೆಸರು ಚಿನ್ನು ಅಂತ. ಅದಕ್ಕೆ ನಾವೇ ತಿನ್ನಿಸಿದ್ರೆ ಅಷ್ಟೇ ತಿನ್ನುತ್ತೆ. ಸೊ ಅದಕ್ಕೆ ಸ್ವಲ್ಪ ಫುಡ್ ಹಾಕಿ ನಾನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಶ್ರೀದೇವಿ ಮಹಾತ್ಮೆ ಬುಕ್ಕನ್ನು ನಾನು ಮಂಗಳವಾರ ಶುಕ್ರವಾರ ಓದ್ತೀನಿ. ಸೊ ಅದನ್ನೆಲ್ಲ ಓದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ನಾನು ರೆಡಿಯಾಗಿ ನಾನು ಫಾರ್ಮಸಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಂದೆಲ್ಲ ರೆಡಿಯಾಗಿ ಎಲ್ಲ ಟಿಫಿನೆಲ್ಲ ಮಾಡ್ಕೊಂಡು ಅದಾದಮೇಲೆ ನಾನು ಸ್ಟೋರಿಗೆ ಹೋಗಿ ಅಲ್ಲಿದೆಲ್ಲ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ನಮ್ಮ ಮಮ್ಮಿ ರೊಟ್ಟಿ ಮತ್ತು ಪಲ್ಯ, ರೈಸು, ಸಾಂಬಾರು ಎಲ್ಲ ಕೊಟ್ಟು ಕಳಿಸಿದ್ರು. ಸೊಪ್ಪು, ಸೌತೆಕಾಯಿ, ಗಜ್ಜರಿ ಎಲ್ಲನೂ ಕೊಟ್ಟು ಕಳಿಸಿದ್ರು. ಸೊ ಅದನ್ನೆಲ್ಲ ನಾನು ಊಟ ಮಾಡಿಬಿಟ್ಟು ಮತ್ತು ನನ್ನ ಮಧ್ಯಾಹ್ನದ ಏನೇನು ಕೆಲಸ ಇದೆಯಲ್ಲ ಸ್ಟೋರಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡೆ. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಸ್ಟೋರ್ ಮುಂದೆ ಯಾವಾಗಲೂ ಒಂದು ನಾಯಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಪಿಂಟು ಅಂತ ಹೆಸರಿಟ್ಟಿದ್ದೀನಿ. ಸೊ ಅದಕ್ಕೆ ರೈಸ್, ಸಾಂಬಾರು, ರೊಟ್ಟಿ ಏನು ಹಾಕಿದ್ರೂ ಅದು ತಿನ್ನಲ್ಲ. ಅದಕ್ಕೋಸ್ಕರ ಟೋಸ್ಟ್ ತೊಗೊಂಡು ಬಂದು ಅದಕ್ಕೆ ಹಾಕಿದ್ದೆ. ಅದಾದಮೇಲೆ ಮನೆಗೆ ಹೋಗಿ ನಮ್ಮ ಚಿನ್ನುಗೆ ಮತ್ತೆ ಊಟ ಮಾಡಿಸಿ ನಾನು ಊಟ ಮಾಡಿ ಮಲಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.